ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅತಿ ಹೆಚ್ಚು ಪ್ರೋಟೀನ್ ಅನ್ನು ಒಳಗೊಂಡಿರುವ ವೆಜಿಟೇರಿಯನ್ ಚಿಕನ್ ನ ಮಸಾಲಾ ರೆಸಿಪಿಯೊಂದನ್ನು ನಿಮಗೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಏನಪ್ಪಾ ಈ ವೆಜಿಟೇರಿಯನ್ ಹುಡುಗಿ ಚಿಕನ್ ನ ರೆಸಿಪಿ ಎಲ್ಲ ಮಾಡಿ ಹಾಕ್ತಾಳೆ ಅಂತ ಅನ್ಕೊಳ್ಬೇಡಿ ಆಯ್ತಾ. ನಾನಿವತ್ತು ಮಾಡೋದು ಈ ಸೋಯಾ ಚುಂಕ್ಸಿನಿಂದ. ನೋಡಿ, ಒಂದು ಪಾತ್ರದಲ್ಲಿ ನೀರು ತಕೊಂಡು ಅದಕ್ಕೆ ಸೋಯಾ ಚುಂಕ್ಸ್ ಅನ್ನು ಹಾಕಿದ್ದೇನೆ. ಇದು ಸಣ್ಣ ಗಾತ್ರದ ಸೋಯಾ ಚುಂಕ್ಸು. ಇನ್ನು ಆ ನೀರು ಕುದಿಯೋಕೆ ಬಿಡಿ. ಬರೀ 5 ನಿಮಿಷದಲ್ಲಿಯೇ ನಮ್ಮ ಈ ಸೋಯಾ ಚುಂಕ್ಸು ಚೆನ್ನಾಗಿ ಬೆಂದು ಸಿಗುತ್ತೆ. ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ನೋಡಿ. ಇನ್ನು ಸ್ಟವ್ ಅನ್ನು ಆಫ್ ಮಾಡೋಣ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಇಡೋಣ. ನೋಡಿ, ಈಗ ಸ್ವಲ್ಪ ಹೊತ್ತು ಕಳೆದಿದೆ. ಇನ್ನು ನಾವು ನೀರಿನಿಂದ ಆ ಸೋಯಾ ಚುಂಕ್ಸ್ ಅನ್ನು ತೆಗೆದು ಒಂದು ಪಾತ್ರಕ್ಕೆ ಹಾಕೋಣ. ಈ ಸೋಯಾ ಚುಂಕ್ಸಿನಲ್ಲಿ ಹೇರಳವಾಗಿ ಪ್ರೋಟೀನು, ಫೈಬರ್ಸ್ ಎಲ್ಲ ಅಡಗಿದೆ. ಇದನ್ನು ತಿನ್ನೋದು ಬೆಳೆಯುವ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಚಿಕನ್ಗಿಂತಲೂ ಜಾಸ್ತಿ ಪ್ರೋಟೀನು ಅಡಗಿದೆ. ಇನ್ನು ನೋಡಿ, ಇದರಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದನ್ನೆಲ್ಲ ನಾವು ಕೈಯಿಂದಲೇ ಚೆನ್ನಾಗಿ ಹಿಂಡಿ ತೆಗೆದು ಒಂದು ಪ್ಲೇಟಿಗೆ ಹಾಕೋಣ. ಆಗ ಒಳ್ಳೆ ಟೇಸ್ಟ್ ಆಗಿ ಸಿಕ್ಕುತ್ತೆ ನಮ್ಮ ಈ ರೆಸಿಪಿ. ಎಲ್ಲವನ್ನು ಇದೇ ಥರ ತೆಗೆದಿಟ್ಟಿದ್ದೇನೆ. ಇನ್ನು ನೋಡಿ, ಒಂದು ಪ್ಯಾನ್ ಅನ್ನು ಒಲೆಯಲ್ಲಿಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಆಮೇಲೆ ಸಾಸಿವೆ, ಉದ್ದಿನ ಬೇಳೆ, ಒಂದು ಒಣಮೆಣಸನ್ನು ತುಂಡು ಮಾಡಿ ಸೇರಿಸಿದ್ದೇನೆ. ಒಗ್ಗರಣೆ ಚೆನ್ನಾಗಿ ಸಿಡಿಲಿ. ಆಗ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಹಸಿಮೆಣಸನ್ನು ತುಂಡು ಮಾಡಿ ಸೇರಿಸಿದ್ದೇನೆ. ಇನ್ನು ನೋಡಿ, ಸ್ವಲ್ಪ ನೀರುಳ್ಳಿಯನ್ನು ಕೂಡ ಉದ್ದುದ್ದವಾಗಿ ಹಚ್ಚಿ ಇದಕ್ಕೆ ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಕೂಡ ಹಾಕಿ ನೀರುಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸಿ ತೆಗೆಯೋಣ. ಇದರ ಜೊತೆಗೆ 2 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಸೇರಿಸಿದ್ದೇನೆ. ಆಮೇಲೆ ಸ್ವಲ್ಪ ಅರಶಿನ ಹುಡಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿಯನ್ನು ಕೂಡ ಸೇರಿಸೋಣ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಇನ್ನು ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಹುಡಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಗರಂ ಮಸಾಲೆ ಇಷ್ಟ ಇಲ್ಲದವರು ಹಾಕಬೇಕು ಅಂತ ಇಲ್ಲ, ಹಾಕದಿದ್ರು ತೊಂದರೆ ಏನಿಲ್ಲ. ಹಾಕಿದ್ರೆ ಬೇರೆ ಟೇಸ್ಟ್ ಇರುತ್ತೆ. ನೋಡಿ, ಸ್ವಲ್ಪ ಹೊತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ. ಆಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೇನೆ. ನೀರೆಲ್ಲ ಚೆನ್ನಾಗಿ ಕುದೀಲಿ. ಆಮೇಲೆ ನಾವು ಬೇಯಿಸಿಟ್ಟ ಸೋಯಾ ಚುಂಕ್ಸ್ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹೊತ್ತು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಿ. ಆ ಗ್ರೇವಿಯಲ್ಲಿರುವ ಉಪ್ಪು, ಹುಳಿ ಅಂಶ ಎಲ್ಲ ಸೋಯಾ ಚುಂಕ್ಸಿಗೂ ಚೆನ್ನಾಗಿ ಹಿಡೀಲಿ. ನೋಡಿ, ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. 2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿಯಾದ ಸೋಯಾ ಚುಂಕ್ಸ್ ಮಸಾಲ ಇಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡ್ತಿರಲ್ಲ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.